ನಮ್ಮ ಬಟ್ಟೆಗಳ ಜೊತೆಗೆ ಬಾಂಧವ್ಯದ ಕಸೂತಿ ಹಾಕುತ್ತಿದ್ದವರು ನಮ್ಮಿಂದ ಕಣ್ಮರೆ ಆಗುವ ಮುನ್ನ ಯಪ್ಪ ಕಾಸು ಏ ಕಾಶಪ್ಪ ಬಾಯಿಲಿ ಸ್ವಲ್ಪ ಮಸ್ತಾನ್ ಮಾಮನ ಕಡೆ ಹೋಗಿ ನಿಮ್ಮಪ್ಪನ ಪ್ಯಾಂಟಿಗೆ 2 ಟಿಪ್ಕೆ ಹಾಕೊಂಡ್ ಬಾರೋ ಅಂದ ತಾಯವ್ವನ ಮಗ ಕಾಶ. ಹೀಗೆ ಹೋಗಿ ಹಾಗೆ ಓಡಿ ಬಂದವನೇ, ಯವ್ವ ಅವ್ರ ಮನ್ಯಾಗ ಮುದಿಕ್ ತೀರ್ಕೊಂಡಾಳಂತ, ಇನ್ನು 2 ದಿನ ಅವ್ರ ಅಂಗಡಿ ತೆಗಿಯಂಗಿಲ್ಲ ಅಂದಾರು ಅನ್ನುತ್ತಾ ಬಂದದ್ದು ನೋಡಿ, ದೊಡ್ಡ ಆಯೋ ಸಣ್ಣ ಆಯೋ ಕಾಶ ಅಂದಾಗ, ಏ ಗೊತ್ತಿಲ್ಲ ಹೋಗುವ, ನಾ ಸಾಲಿಗೆ ಹೋಗ್ಬೇಕ, ತಡ ಆದ್ರ ಸಾಲ್ಯಾಗ ಮಾಸ್ತರ್ ಬೈತಾರ ಅನ್ನುತ್ತಾ ತಾಯವ್ವ ಮನೆಯ ಮಾಡಿನಲ್ಲಿ ಕಟ್ಟಿ ಇಟ್ಟಿದ್ದ ಡಬ್ಬಿಯನ್ನ ಪಾಟಿ ಚೀಲಕ್ಕೆ ತುರುಕಿಕೊಂಡ ಕಾಶ ಶಾಲೆಯ ಕಡೆಗೆ ಹೆಜ್ಜೆ ಹಾಕತೊಡಗಿದ್ದ. ಯಾಕೆ ರಾಮಣ್ಣ, ಭಾಳ ದಿನ ಆತು ನಮ್ಮ ಅಂಗಡಿ ಕಡೆ ಬಂದೇ ಇಲ್ಲ, ಈ ಸಲ ದೀಪಾವಳಿಗೆ ಅರ್ಬಿನೂ ಹೊಲಿಸಿಲ್ಲ, ಏನಾರ ಇದ್ರೆ ಹೇಳು, ಸೌಡ್ ಮಾಡ್ಕೊಂಡ ಹೊಲದ್ ಕೊಡ್ತನಂತ ಅಂದ ಕಲ್ಲಪ್ಪ. ಫುಲ್ ತೋಳಿನ ಬನಿಯನ್, ಚೆಕ್ಸ್ ಬಣ್ಣದ ಲುಂಗಿ ತೊಟ್ಟು ಕೊರಳಿಗೆ ಹಾಕಿಕೊಂಡಿದ್ದ ಅಳತೆ ಪಟ್ಟಿಯಿಂದ ಕಡು ನೀಲಿ ಬಣ್ಣದ ಅರಿಬೆಯೊಂದಕ್ಕೆ ಅಳತೆ ಮಾಡಿ ಕತ್ತರಿಸುತ್ತಾ ಸ್ಕೂಲ್ ಯೂನಿಫಾರ್ಮ್ ಒಂದನ್ನು ತಯಾರು ಮಾಡತೊಡಗಿದ್ದ. ಹಿರಿಯನೊಬ್ಬ ಪೇಟೆಯಲ್ಲಿ ಅಲಿಯುತ್ತಾ, ನೆಹರು ಅಂಗಿ ಮತ್ತು ಇಜಾರ ಯಾರು ಹೊಲಿತಾರೋ ಬಳ ಇಲ್ಲಿ ಅಂತ ಕಿರಾಣಿ ಅಂಗಡಿಯ ಕೆಲಸದ ಹುಡುಗನಿಗೆ ಕೇಳಿದಾಗ, ಏ ಕಾಕಾ, ಟೈಲರ್ ಖಜಾ ಸಾಬ್ ತೀರ್ಕೊಂಡ ಮೇಲ ಈ ಊರಾಗ ಯಾರು ಅಂತ ಅಂಗಿ ಹೊಲಿದು ಕೊಡುವುದಿಲ್ಲ ಅನ್ನುವ ಮಾತು ಕೇಳಿ ಆ ಮುದುಕ ಲೊಚಗುಟ್ಟಿದ್ದು ನೋಡಿ ನನ್ನ ಮನಸ್ಸು 16 ವರ್ಷಗಳ ಹಿಂದಿನ ನಮ್ಮ ಬಾಲ್ಯದ ದಿನಗಳತ್ತ ಹರಿದಾಡತೊಡಗಿತ್ತು. ಬೆಲ್ ಬಾಟಮ್ ಪ್ಯಾಂಟ್, ಚೆಕ್ಸ್ ಶರ್ಟ್, ದೊಡ್ಡ ಬಕ್ಕಲ್ ಬೆಲ್ಟ್ಗೆ ಅಂತ ಪ್ಯಾಂಟಿನ ಬೆಲ್ಟ್ ಸಿಕ್ಕಿಸುವ ಅಗಲದ ಪಟ್ಟಿ, ಹಿಂದಿನ ಕಿಸೇಕ ಚೈನ್ ಹಚ್ಚರಿ, ಪ್ಯಾಂಟ್ ಒಳಗಿನ ಸೈಡ ಚೋರ್ ಪಾಕೆಟ್ ಇಡ್ರಿ, ಮತ್ತು ಶೋಲ್ಡರ್ ಮೇಲೆ ಬಟನ್ ಹಚ್ಚೋದು ಮರಿಬೇಡ್ರಿ ಸಾಹೇಬ್ರ ಅನ್ನುತ್ತಾ ವರ್ಷಕ್ಕೆ 1 ಅಥವಾ 2 ಜೊತೆ ಬಟ್ಟೆ ಹೊಲಿಸುತ್ತಿದ್ದ ದಿನಗಳಲ್ಲಿಯೇ ಯಾರೋ ನಮಗೆ ಕಾರ್ಯಕ್ರಮಗಳಲ್ಲಿ ಉಡುಗೊರೆ ಅಥವಾ ಆಹೇರಿ ಅಂತ ಕೊಟ್ಟ ಬಟ್ಟೆಯನ್ನು ಸ್ಟಿಚ್ ಮಾಡಿ ಧರಿಸಲು ನನ್ನಂಥ ಜೀವಗಳು ಪುಳಕಗೊಳ್ಳುತ್ತಿದ್ದ ದಿನಗಳವು. ಅಪರೂಪಕ್ಕೆ ಯಾರಾದರೂ ಹೊಸ ಡಿಸೈನ್ ಬಟ್ಟೆ ಧರಿಸಿದ್ದು ನೋಡಿದ್ರೆ, ಇದನ್ನ ಎಲ್ಲಿ ಹೊಲಿಸಿರಿ, ಕೊಂಡದ್ದೋ ಇಲ್ಲ ಹೊಲಿಸಿದ್ದೋ ಅನ್ನುವ ಸಹಜ ಪ್ರಶ್ನೆಗೆ ಉತ್ತರ ಕೊಡುವಾಗೆಲ್ಲ ಮನಸ್ಸಿನಲ್ಲೇ ಉಬ್ಬಿ ಹೋಗಿ ಸಂಜೆಯ ವೇಳೆಗೆ ಮನೆಯಲ್ಲಿ, ಯವ್ವ ಇವತ್ತು ನನ್ನ ದೃಷ್ಟಿ ತೆಗಿಬೇ, ಭಾಳ ಮಂದಿ ಕೇಳ್ಯಾರ ಇವತ್ತು ಈ ಅರ್ಬಿ ಎಲ್ಲಿ ಹೊಲಿಸಿದಿ ಅಂತ ಅನ್ನುತ್ತಾ ಚಕ್ಕಮಕ್ಕಿ ಹಾಕಿ ಕೂತು ಉಪ್ಪು ನಿವಾಳಿಸಿಕೊಂಡು ಒಲೆಗೆ ಹಾಕುತ್ತಿದ್ದ ದಿನಗಳವು. ಆದರೆ ಕಾಲ ಕಳೆದಂತೆಲ್ಲ ಟೈಲರಿಂಗ್ ಕಲೆ ಅನ್ನೋದು ಊರಲ್ಲಿ ಒಬ್ಬರೋ ಇಬ್ಬರೋ ಇರುತ್ತಿದ್ದ ಅಂಗಡಿಗಳಿಂದ ಹಿಡಿದು ಓನಿಗೊಂದು ಗಲ್ಲಿಗೊಂದು ಅಂತ ಆದ ಅಂಗಡಿಗಳ ತನಕ, ಮತ್ತು ಆ ಬಳಿಕ ಹಳ್ಳಿಗಳಿಗೂ ಲಗ್ಗೆ ಇಟ್ಟ ರೆಡಿಮೇಡ್ ಬಟ್ಟೆ ಅಂಗಡಿಗಳ ಭರಾಟೆಯಿಂದ ಹಿಡಿದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಾದ ಮೈಂತ್ರಾ, ಅಜಿಯೋ, ಟಾಟಾ ಕ್ಲಿಕ್, ಮೀಶೋ, ಫ್ಲಿಪ್ಕಾರ್ಟ್, ಅಮೆಜಾನ್ ಮತ್ತು ಶಾಪ್ಶಿ ಅಂತ ವೆಬ್ಸೈಟ್ಗಳು ಮನೆಯ ಬಾಗಿಲಿಗೆ ಬಟ್ಟೆಗಳನ್ನು ತಲುಪಿಸುವ ದಿನಗಳ ತನಕ ಈಗೆಲ್ಲ ಸಾಕಷ್ಟು ಬದಲಾವಣೆ ಕಂಡ ಬದುಕು ನಮ್ಮದು. ಬುಯ್ 1 ಗೆಟ್ 1 ಫ್ರೀ ಮತ್ತು ಕೋಂಬೋ ಆಫರ್ ಹಾಗೂ 50% ಡಿಸ್ಕೌಂಟ್ನಂತಹ ಸಮರವನ್ನು ಮಲ್ಟಿನ್ಯಾಷನಲ್ ಕಂಪನಿಯವರು ನಡೆಸತೊಡಗಿದ ಮೇಲೆ ಟೈಲರ್ಗಳ ಬದುಕು ನಿಧಾನಕ್ಕೆ ನಿತ್ರಾಣವಾಗುತ್ತಿರುವುದಂತೂ ಸುಳ್ಳಲ್ಲ ಬಿಡಿ. ಆಗೆಲ್ಲ ಲೇಡೀಸ್ ಟೈಲರ್ ಅನ್ನುವ ಬೋರ್ಡ್ಗಳ ಜೊತೆಗೆ ಇಲ್ಲಿ ಪಿಕೋ ಫಾಲ್ ಮಾಡಿಕೊಡಲಾಗುವುದು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಡನ್ ಹೇರ್ ಅನ್ನುವ ಇಂಗ್ಲಿಷ್ ಬೋರ್ಡ್ಗಳನ್ನು ನಾವೆಲ್ಲ ಅಚ್ಚರಿಯಿಂದ ನೋಡುತ್ತಿದ್ದ ದಿನಗಳಿದ್ದವು. ಲಂಗಾದವನಿ ಹೊಲಿತೀರೇನ್ರಿ ಅನ್ನುತ್ತಾ ಹೈಸ್ಕೂಲ್ ಕಟ್ಟಿ ಇರುತ್ತಿರುವ ಮಗಳ ಅಳತೆ ಕೊಡಲು ಬಂದಾಗ ಅವರ ತಾಯಿ, ಪುಗ್ಗ ತೋಳಿರ್ಲಿ, ಆದ್ರೆ ಸ್ವಲ್ಪ ಉದ್ದ ತೋಳಿಡ್ರಿ ಅನ್ನುತ್ತಿದ್ದ ಮಾತುಗಳಿಂದ ಹಿಡಿದು ಈ ಪತ್ತಲ್ಕ ಹೊಂದುವ ಅರಿಬ್ಯಾಗ ಕುಬ್ಸಾ ಹೊಲ್ಯಾಕ ಎಷ್ಟಾಕೈತ್ರಿ ಅನ್ನುತ್ತಿದ್ದ ಅಜ್ಜಿಯೊಬ್ಬಳ ಚೌಕಾಶಿ ಮಾತುಗಳು ನಮ್ಮ ಕಿವಿಗೆ ಬೀಳುತ್ತಿದ್ದ ದಿನಗಳವು. ದೊಡ್ಡ ದೊಡ್ಡ ಮಷಿನರಿಗಳಲ್ಲಿ ರೆಡಿಯಾಗುವ ರೆಡಿಮೇಡ್ ಬಟ್ಟೆಗಳ ಅಬ್ಬರದ ನಡುವೆ ಕಾಲಿನಿಂದ ಪೆಡಲ್ ತುಳಿದಾಗ ತಿರುಗುವ ಚಕ್ರದ ಬೆಲ್ಟ್ ಸರಿಪಡಿಸಿ ಬಾಬಿನ್ನಿಗೆ ಆ ಬಟ್ಟೆಯ ಮ್ಯಾಚಿಂಗ್ ಕಲರ್ನ ದಾರ ಸುತ್ತಿ ಅಳತೆಗೆ ತಕ್ಕಂತೆ ಕತ್ತರಿಸಿದ ಬಟ್ಟೆಗಳನ್ನು ಕಲಾತ್ಮಕವಾಗಿ ಹೊಲಿಯುತ್ತಿದ್ದ ಟೈಲರ್ಗಳ ಬದುಕು ಇತ್ತೀಚಿನ ದಿನಗಳಲ್ಲಿ ಬಣ್ಣ ಮಾಸಿದ ಬಟ್ಟೆಯಂತಾಗುತ್ತಿರುವುದನ್ನು ಬಹಳಷ್ಟು ಜನ ಬಹುತೇಕ ಸಾರಿ ಗಮನಿಸುವುದು ಇಲ್ಲ ಬಿಡಿ. ಇದನ್ನೆಲ್ಲ ನೆನೆಸ್ಕೊಂಡಾಗ ನಮ್ಮ ಬಾಲ್ಯದ ದಿನಗಳಲ್ಲಿ ನಮ್ಮ ಬಟ್ಟೆ ಹೊಲದ ಟೈಲರ್ಗಳ ಮುಖ ನೆನಪಿಸಿಕೊಳ್ಳುವ ಪ್ರಯತ್ನ ಮಾಡಿ
ಅವರ ಕಟ್ಟಿಗೆ ಅಥವಾ ತಗಡಿನ ಖೂಕಗಳ ಜಾಗದಲ್ಲಿ ಈಗ ಬೇರೆ ಯಾವುದೋ ಅಂಗಡಿ ಎಂದು RCC ಗೂಡೊಂದನ್ನು ಸೆಟ್ರ್ ಹಾಕಿ ವ್ಯಾಪಾರ ನಡೆಸುತ್ತಿರುವುದನ್ನು ನೋಡಿದಾಗ ನನ್ನ ಮನಸ್ಸು ಮರುಗದೆ ಇರಲಾರದು. ಇದನ್ನೊಂದು ಸ್ವಲ್ಪ ಕಾಲಾಗಿ ಹಿಡೀರಿ, ಉದ್ದಾಗೈತಿ, ಸೊಂಟದಾಗ ಬಾಟಗಳಾಗೈತಿ ನೋಡ್ರಿ ಅನ್ನುತ್ತಾ ಬರುತ್ತಿದ್ದ ಗಿರಾಕಿಗಳಿಂದ ಹಿಡಿದು ಇದಕ್ಕೆ 2 ಬಟನ್ ಹೊಡೆದವು, ಇಂಥವು ಇದ್ರೆ ಹಚ್ಚಿಕೊಡ್ರಿ ಅಂತೆಲ್ಲ ಬರುತ್ತಿದ್ದ ಗಿರಾಕಿಗಳಿಗೆ ಏ ತಮ್ಮ ಕುಂಡ್ರ ಜರ ತಗೊಂಡು ಹೋಗಕ್ಕೆ ಅನ್ನುತ್ತಾ ಅವರವರ ಮನೆಯ ಪರಿಸ್ಥಿತಿ ನೋಡಿ 5-10 ರೂಪಾಯಿಗಳ ದರ ಹೇಳಿ ಅಥವಾ ಇರ್ಲಿ ಹೋಗು ಮತ್ತೊಮ್ಮೆ ಕೊಡಕ್ಕೆ ಅನ್ನುತ್ತಾ ತಮ್ಮ ತುತ್ತಿನ ಚೀಲ ತುಂಬಿಕೊಳ್ಳುತ್ತಿದ್ದ ಅಂದಿನ ಟೈಲರ್ ಜೀವಗಳು ತನ್ನಗಿರಲಿ ಅನ್ನುವ ಆಶಯದೊಂದಿಗೆ ಇತ್ತೀಚೆಗಷ್ಟೇ ನಾನು ಕೂಡ ವರ್ಷಗಟ್ಟಲೆ ಹರಿಯದ ಟರ್ಪಾಲ್ನಂಥ ಜೀನ್ಸ್ ಪ್ಯಾಂಟ್ ಮತ್ತು ಮ್ಯಾಚಿಂಗ್ ಕಲರ್ನ ಟೀ ಶರ್ಟ್ ಧರಿಸಿದ ಬಳಿಕ ಟೈಲರ್ ಚಾಚಾ ಒಬ್ಬರು ತಮ್ಮ ಅಂಗಡಿಯ ಎದುರಿನ ಕಟ್ಟಿಗೆಯ ಕುರ್ಚಿಯ ಮೇಲೆ ಕುಳಿತು ಮೂಗಿನ ಮೇಲೆ ಇಳಿಬಿದ್ದ ಚಾಳಿಸಿನ ಒಡೆದು ಹೋದ ಪ್ರೇಮಿಗೆ ಕರಿಯ ದಾರ ಕಟ್ಟಿಕೊಂಡು ಅರ್ಧ ಆರಿಸಿಟ್ಟಿದ್ದ ತುಂಡು ಬಿಡಿಯನ್ನೇ ಮತ್ತೆ ಹೊತ್ತಿಸಿ ಸೇದುವುದನ್ನು ನೋಡಿ ಯಾಕೋ ಇದೆಲ್ಲ ನೆನಪಾಯಿತು. ಅಂದ ಹಾಗೆ ಅದು ಎಷ್ಟೋ ಮಧ್ಯಮ ವರ್ಗದ ಹೆಣ್ಣು ಮಕ್ಕಳ ಕೈ ಹಿಡಿದಿದ್ದ ಈ ಟೈಲರಿಂಗ್ ಈಗ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ಹಾದಿಯಾಗಿ ಉಳಿಯದೆ ರೆಡಿಮೇಡ್ ಬ್ಲೌಸ್ಗಳು ಮತ್ತು ತರಹೇವಾರಿ ಡಿಸೈನಿನ ಬಟ್ಟೆಗಳು ಮಾರುಕಟ್ಟೆಯಲ್ಲಿ ಸಿಗುತ್ತಿರುವುದು ಭಾರತದ ಮಧ್ಯಮ ವರ್ಗಗಳ ಅನಾದಿ ಕಾಲದ ಆದಾಯದ ಹಾದಿಗೆ ಕೊಡಲಿಯ ಪೆಟ್ಟು ಕೊಟ್ಟದಂತೂ ಸುಳ್ಳಲ್ಲ ಬಿಡಿ. ಸ್ಮಾಲ್, ಮೀಡಿಯಂ, ಎಕ್ಸೆಲ್, ಡಬಲ್ ಎಕ್ಸೆಲ್ ಅನ್ನುತ್ತಾ ತರಹೇವಾರಿ ಬಣ್ಣದ ಶಾರ್ಟ್, ಲೆಂತ್, ಕಂಫರ್ಟ್, ಕುರ್ತಾ, ಟಾಪ್ ಅಂತೆಲ್ಲ ದೇಶೀಯ ಸಂಸ್ಕೃತಿ ಅಲ್ಲದ ವಿದೇಶಿ ಬಟ್ಟೆಗಳನ್ನು ಫ್ಯಾಷನ್ ಹೆಸರಿನಲ್ಲಿ ಆನ್ಲೈನ್ನಲ್ಲಿ ತರಿಸುವ ಈ ದಿನಗಳಲ್ಲಿ ನಮ್ಮ ಬಟ್ಟೆಗಳನ್ನು ಹೊಲಿಸುವುದರ ಜೊತೆಗೆ ಭಾವನಾತ್ಮಕವಾಗಿ ನಮ್ಮ ಸಂಬಂಧಗಳನ್ನು ಬೆಸೆಯುತ್ತಿದ್ದ ಟೇಲರ್ಗಳು ನನಗೆ ಆಗಾಗ ನೆನಪಾಗ್ತಾರೆ. ಮತ್ತೇನಪ್ಪ ಇರನ ಮೊಮ್ಮಗ ಹುಟ್ಟ್ಯಾನಂತ ಹೊಸ ಅರ್ಬಿ ಯಾವಾಗ ಹೊಲ್ಸವ ಅನ್ನುವ ಪ್ರಶ್ನೆಯ ಜೊತೆಗೆ ಅಂದಂಗ ಅವ್ವ ಮಗ ಆರಾಮದಾರಿಲ್ಲೋ, ಏನ್ಪಾ ಕಾಸಿಮ ಮಗಳು ಮದುವೆ ಮಾಡಿದೆ ಅಂತ ನಮಗೆ ಹೇಳೇ ಇಲ್ಲ ಅನ್ನುತ್ತಲೋ, ಏನಿಲ್ಲವ ಬಾಯ್ಲೆ ನಿನ್ನ ಮೊಮ್ಮಗಳಿಗೆ ಸಣ್ಣ ದುಬುಟಿ ಮತ್ತು ತುಕಡಿ ಅರ್ಬ್ಯಾಗ ಕೊಂಚಗಿ ಹೊಲ್ದಿನಿ, ಇದಕ್ಕೆ ರೊಕ್ಕ ಏನು ಕೊಡೋದು ಬೇಡವಾ, ಹಂಗ ತಗೊಂಡೋಗು, ಆಕೆ ದೊಡ್ಡಕ್ಕೆ ಆಗನ ಈ ಚಾಚಾ ಕೊಟ್ಟಾನಂತ ಹೇಳು ಅನ್ನುತ್ತಾ ಸೂಜಿ ದಾರದ ಜೊತೆಗೆ ಪರಸ್ಪರ ಪ್ರೀತಿ ಕಕ್ಕುಲತಿಗಳ ಬಾಂಧವ್ಯವನ್ನು ಬೆಸೆಯುತ್ತಿದ್ದ ಅಂಗಿ ಪ್ಯಾಂಟು ಅಂತೆಲ್ಲ ಹೊಲೆದು ಕೊಟ್ಟು ನಮ್ಮ ಬದುಕಿನ ಅವಿಭಾಜ್ಯ ಅಂಗವೇ ಆಗಿ ಹೋಗಿದ್ದ ಟೈಲರ್ ಬಂಧುಗಳ ಬದುಕು ಇನ್ನಷ್ಟು ದಿನ ನೆಮ್ಮದಿಯಿಂದ ಇರಲಿ ಅನ್ನುವ ಹಾರೈಕೆ ನನ್ನದು. ಇದನ್ನೆಲ್ಲ ಕೇಳಿದ ಬಳಿಕವಾದರೂ ಸಾಧ್ಯವಾದರೆ ರೆಡಿಮೇಡ್ ಅನ್ನುವ ಮಲ್ಟಿನ್ಯಾಷನಲ್ ಕಂಪನಿಗಳ ಹಂಗಿನ ಗುಂಗಿನಿಂದ ಹೊರಗೆ ಬಂದು ಒಂದೆರಡು ಜೊತೆ ಬಟ್ಟೆಗಳನ್ನು ಯಾವುದಾದರೂ ಟೈಲರ್ ಅಂಗಡಿಯಲ್ಲಿ ನೀವು ಕೂಡ ಅಳತೆ ಕೊಟ್ಟು ಹೊಲಿಸಿಕೊಂಡಿರಿ ಅನ್ನೋದಾದರೆ ಅಲ್ಲಿಗೆ ನನ್ನ ಈ ಓದು ಮತ್ತು ಬರವಣಿಗೆ ಸಾರ್ಥಕ. ಏನಂತೀರಿ?